ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇದ್ದಕ್ಕಿದ್ದಂತೆ ನಿಗೂಢವಾಗಿ ನಾಪತ್ತೆಯಾಗಿರೋದು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ. ಬೆಂಗಳೂರಿನ ಏರ್ಪೋರ್ಟ್ ಬಳಿಯಿಂದಲೇ ಅಧಿಕಾರಿ ನಾಪತ್ತೆ. ಏರ್ಪೋರ್ಟ್ನಲ್ಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿರುವ ಸಾಧ್ಯತೆ. ನಾಪತ್ತೆ ಕಾರಣ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರೋದು ಪೊಲೀಸರು. ಐಎಎಸ್ ಜ್ಞಾನೇಂದ್ರ ಹುಡುಕಾಟಕ್ಕೆ ಹಿರಿಯ ಐಎಎಸ್ ಅಧಿಕಾರಿ ಮನವಿ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ಗೆ ಮನವಿ ಬೆನ್ನಲ್ಲೇ ಐಎಎಸ್ ಅಧಿಕಾರಿ ಪತ್ತೆಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಕುಟುಂಬದ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ. ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡಿರುವಂತಹ ಐಎಎಸ್ ಅಧಿಕಾರಿ. ಇಡಿ ದಾಳಿ ಬೆನ್ನಲ್ಲೇ ಅಧಿಕಾರಿ ನಾಪತ್ತೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ನೋಡಿ, ಐಎಎಸ್ ಆಫೀಸರ್ ಜ್ಞಾನೇಂದ್ರ ಏರ್ಪೋರ್ಟಲ್ಲೇ ಮೊಬೈಲ್ ಸ್ವಿಚ್ ಆಫ್ ಆಗಿರೋ ಚಾನ್ಸಸ್ ಇದೆ, ಬಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ಇದೀಗ ಅಧಿಕಾರಿಗನ್ನ ಪತ್ತೆ ಮಾಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆಮೇಲೆ ಅವರ ಫ್ಯಾಮಿಲಿಗೂ ಕೂಡ ಅವ್ರ ಸಂಪರ್ಕಕ್ಕೆ ಸಿಕ್ಕಿಲ್ವಂತೆ. ನೋಡಿ, ಇದ್ದಕ್ಕಿದ್ದಂಗೆ ದಿಢೀರಂತ ಒಬ್ಬರು ನಾಪತ್ತೆ ಆಗೋದು ಅಂದರೆ ಹೇಗೆ? ಎಲ್ಲಿಗೆ ಹೋಗಿರ್ಬೋದು ಅಥವಾ ಏನಾಗಿರ್ಬೋದು? ಇದೆಲ್ಲ ಪ್ರಶ್ನೆಗಳು. ಆಮೇಲೆ ನಿಮಗೆ ನೆನಪಿರ್ಬೋದು, ಇಡಿ ದಾಳಿ ಆಗಿದ್ದು ಮೊನ್ನೆ ಎಲ್ಲ KPSC ಹಗರಣ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರೋದು. ಸೊ ಇವರು KPSCಯಲ್ಲಿ ಕೆಲಸ ಮಾಡಿರೋ IAS ಅಧಿಕಾರಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಈಗ ಇಡಿ ದಾಳಿ ಬೇರೆ ಆಯಿತು ಅನೇಕ ಅಧಿಕಾರಿಗಳ ಮನೆ ಮೇಲೆ. ಇಂಥ ಸಂದರ್ಭದಲ್ಲೇ ಇವ್ರಿಗೂ ಕೂಡ ನಾಪತ್ತೆ ಆಗಿರೋದು. ಸಹಜವಾಗಿ ಪ್ರಶ್ನೆ ಬರುತ್ತೆ ಅಲ್ವಾ, ಏನಾಯಿತು, ಏನಾಗಿರ್ಬೋದು, ಏನು ಕತೆ ಅಂತ. ಅವ್ರ ಕುಟುಂಬಕ್ಕೂ ಕೂಡ ಒಂದು ರೀತಿಯಾದಂಥ ಆತಂಕ. ಎಲ್ಲಿ ಹೋಗಿದ್ದಾರೆ, ಯಾಕೆ ಕಾಲ್ ಸಿಗ್ತಾ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ ಅಂತ. ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ, ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಹಲವು ಆ್ಯಂಗಲ್ಸ್ಗಳಲ್ಲೂ ಕೂಡ ಈ ಪ್ರಕರಣವನ್ನು ನೋಡಲಾಗ್ತಾ ಇದೆ. ಒಬ್ಬ IAS ಅಧಿಕಾರಿ ಕಾಣಿಸ್ತಾ ಇಲ್ಲ ಅಂತಂದರೆ ಏನರ್ಥ? ಇದೀಗ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಏನು ಬೆಳವಣಿಗೆ ಆಗಿರ್ಬೋದು? ಇಡಿ ರೇಡ್ ಬೇರೆ ಆಯಿತು ಕೆಲವೊಂದಷ್ಟು ಅಧಿಕಾರಿಗಳ ಮೇಲೆ. 21 ಕಚೇರಿ ಅಧಿಕಾರಿಗಳ ಮನೆ, ಬೇರೆ ಬೇರೆ ಪ್ಲೇಸಸ್ಗಳ ಮೇಲೆ ದಾಳಿ ಆಗಿತ್ತು. ಸೊ ಹಾಗಾಗಿ ಏನಾದರೂ ಬೆಳವಣಿಗೆ ಇರಬಹುದಾ, ಕನೆಕ್ಷನ್ ಇರ್ಬೋದಾ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಅವರ ಕುಟುಂಬಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಏನಾಯಿತೋ ಏನು ಕತೆಗೋ ಅಂತ. ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ.